ಆತ್ಮೀಯ ವಿದ್ಯಾರ್ಥಿ, ಹಿಂದಿನ ಒಂದು ಪಾಠದಲ್ಲಿ, ಒಂದು ಅಧ್ಯಯನದಲ್ಲಿ ತಿರುಕನ ಕನಸು ಪಾಠವನ್ನು ನಾವು ಪ್ರಾರಂಭ ಮಾಡಿದ್ದೆವು. ಅದರ ಮುಂದುವರಿದ ಭಾಗ ಕವಿ ಪರಿಚಯ ಮತ್ತು ಅದರ ನಂತರ ಎರಡು ಪದ್ಯದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೆವು ಹಿಂದಿನ ಒಂದು ತರಗತಿಯಲ್ಲಿ. ಇವತ್ತು ಅದನ್ನು ಮುಂದುವರಿಸೋಣ. ಈಗ ಆಲ್ರೆಡಿ ಕತೆ ಗೊತ್ತು ನಿಮಗೆ, ಆದಂಥ ಕತೆ ಎರಡು ಪದ್ಯಗಳಲ್ಲಿ. ಒಬ್ಬ ಭಿಕ್ಷುಕ ಇದ್ದ. ಆ ಭಿಕ್ಷುಕನಿಗೆ ಇದ್ದಂತಹ ಒಂದು ರಾಜ್ಯದಲ್ಲಿ ರಾಜ ಸತ್ತು ಹೋದಾಗ ಆ ರಾಜನಿಗೆ ಮಕ್ಕಳೇ ಇರುವುದಿಲ್ಲ. ಹಾಗಾಗಿ ಮುಂದಿನ ರಾಜನನ್ನು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಪ್ರಶ್ನೆ ಎದುರಾದಾಗ ಅಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು ಆನೆಯ ಕೈಗೆ ಹಾರವನ್ನು ಕೊಡೋದು. ಆ ಹಾರ ಯಾರ ಕೊರಳಿಗೆ ಆನೆ ಹಾಕುತ್ತೋ ಅವರನ್ನೇ ರಾಜನನ್ನಾಗಿ ಮಾಡಬೇಕಂತೇಳಿ ತೀರ್ಮಾನ ತೆಗೆದುಕೊಂಡರು. ಆ ತೀರ್ಮಾನದಂತೆ ಆನೆಯ ಸೊಂಡಿಲಿಗೆ ಹಾರವನ್ನು ಕೊಟ್ಟು, ಸೊಂಡಿಲ ಕೈ ಅಂತಂದ್ರೆ ಇಲ್ಲಿ ಸೊಂಡಿಲ ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಆ ಸೊಂಡಿಲಲ್ಲಿ ಹಾರವನ್ನು ಕೊಟ್ಟಾಗ ಆ ಆನೆ ಏನು ಮಾಡುತ್ತೆ, ಊರಲ್ಲೆಲ್ಲ ಅಡ್ಡಾಡಿ ಯಾರನ್ನೂ ಆಯ್ಕೆ ಮಾಡಲಿಲ್ಲ. ಕೊನೆಗೆ ಊರ ಹೊರಗಡೆ ಇರುವಂಥ ಧರ್ಮಶಾಲೆ, ಆ ಧರ್ಮಶಾಲೆಯಲ್ಲಿ ಮಲಗಿದಂತಹ ಯಾರಿಗೆ ತಿರುಕನನ್ನು ಕಂಡು ಅವನ ಕೊರಳಿಗೆ ಹಾರವನ್ನು ಹಾಕಿದಾಗ ತಿರುಕ ಸಂತೋಷಗೊಂಡುಬಿಟ್ಟ. ಭಿಕ್ಷುಕ ಊರಿನ ರಾಜನಾಗುವುದಂದ್ರೆ ಸಾಮಾನ್ಯವಾದಂಥ ಮಾತಲ್ಲ. ಇದೆಲ್ಲ ಆಗ್ತಾ ಇರೋದು ಒಂದು ನೆನಪಿನಲ್ಲಿ ವಿದ್ಯಾರ್ಥಿಗಳೇ, ನೆನಪಿನಲ್ಲಿ ಇಟ್ಕೋರಿ. ಏನಪ್ಪ ಅಂದರೆ ಕನಸಿನಲ್ಲಿ. ಈಗ ಆಲ್ರೆಡಿ ನಾನು ಮೊನ್ನೆ ಅವಧಿಯಲ್ಲಿ ಹೇಳಿದ್ದೆ, ತಿರುಕ ಏನು ಮಾಡ್ತಾ ಇದ್ದಾನೆ, ಹಗಲು ಗನಸನ್ನು ಕಾಣ್ತಾ ಇದ್ದಾನೆ. ಅದು ನಿಮ್ಮ ಗಮನದಲ್ಲಿ ಸರಿ. ಅಂತ ಕನಸು ಮುಂದುವರಿತೈತಿ. ಈಗ ಆಲ್ರೆಡಿ ಹೇಳಿದಾಗೆ ಕನಸು ತೀವ್ರಗತಿಯಲ್ಲಿ ಆ ಪದ್ಯ ಏನಾಗ್ತದೆ, ತುಂಬಾ ವೇಗದಲ್ಲಿ ಸಾಗಿ ಹೋಗುತ್ತೆ. ಒಂದಾದ ನಂತರ ಒಂದು ಘಟನೆಗಳು ಸಂಭವಿಸ್ತಾನೆ ಇರ್ತವೆ. ಮನುಷ್ಯನ ಜೀವಿತ ಅವಧಿಯಲ್ಲಿ ಎಷ್ಟೋ ಘಟನೆಗಳು ಆಗಿರ್ತವಲ್ಲ, ಆ ರೀತಿಯಲ್ಲಿ ಇಲ್ಲಿ ಸಹ ನಂತರ ಘಟನೆಗಳು ಸಂಭವಿಸ್ತಾ ಇರ್ತವೆ. ಈಗ ಆಲ್ರೆಡಿ ಎರಡು ಘಟನೆಗಳನ್ನು ನೋಡಿದ್ದು. ಒಂದು ರಾಜ ಸತ್ತು ಹೋಗಿದ್ದು, ನಂತರ ಯಾರನ್ನ, ತಿರುಕನನ್ನು, ಒಬ್ಬ ಭಿಕ್ಷುಕನನ್ನು ರಾಜನನ್ನಾಗಿ ಆಯ್ಕೆ ಮಾಡಿತ್ತು. ಅದರ ನಂತರ ಕಥೆಯಲ್ಲಿ ಯಾವ ಘಟನೆಗಳು ಸಂಭವಿಸ್ತವೆ ಅದನ್ನು ನೋಡ್ತಾ ಹೋಗೋಣ. ಮೂರನೇ ಪದ್ಯ ಇವತ್ತಿನ ಅಧ್ಯಯನದಲ್ಲಿ ಏನಿದೆ ಸ್ಟಾರ್ಟ್ ಮಾಡೋಣ. ಪದ್ಯವನ್ನು ಓದ್ತೀನಿ, ಒಂದ್ಸರಿ ಕೇಳಿಸ್ಕೊಳ್ಳೋಣ, ತೆಗೆದು ನೋಡ್ತಾ ಹೋಗಿ. ಪಟ್ಟವನ್ನು ಕಟ್ಟಿ ನುಗ್ಗರು ಕೊಟ್ಟರವಗೆ ಕಣ್ಣೀರು, ನೆಟ್ಟನವನು ರಾಜ್ಯವಾಳದ ಕನಸಿನಲ್ಲಿ ಬಟ್ಟಿನಿಗಳ ಕೂಡಿನಲ್ಲ, ನಿಷ್ಠ ಸುಖದೊಳು ಇರಲ್ ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದಾಗಲೇ. ಆಲ್ರೆಡಿ ಹೇಳಿದರೆ ತೀವ್ರಗತಿಯಲ್ಲಿ ಸಾಗುತ್ತೆ. ಸರಿ, ಇಲ್ಲಿ ಏನೇನಿದೆ ಶಬ್ದದ ನೋಡೋಣ. ರೂಪ ಅಂದರೆ ರಾಜ. ರಾಜ, ಒಡೆಯ, ಯಜಮಾನ, ಬೇರೆ ಬೇರೆ ಅರ್ಥವನ್ನು ಕೊಡೋದು. ಇಂಗ್ಲಿಷ್ನಲ್ಲಿ ಕಿಂಗ್. ಪಟ್ಟವನ್ನು ಕಟ್ಟಿ ನೃಪರು, ಅವನಿಗೆ ಪಟ್ಟ ಕಟ್ಟಿದ್ರು, ರಾಜನನ್ನಾಗಿ ಮಾಡಿದರು, ಮಹಾರಾಜನನ್ನಾಗಿ ಅವನನ್ನು ಮಾಡಿದರು. ಯಾರನ್ನ? ತಿರುಕನನ್ನು. ಕೊಟ್ಟರವಗೆ ಕನ್ಯೆಯರನ್ನು, ಅವನಿಗೆ ಪಕ್ಕದ ರಾಜರು ಏನು ಮಾಡಿದಂದ್ರೆ, ಮಹಾರಾಜ ದೊಡ್ಡ ರಾಜ, ಹಾಗಾಗಿ ಅವನಿಗೆ ಮದುವೆ ಇಲ್ಲ, ತಮ್ಮ ಮಕ್ಕಳನ್ನು ಅವನಿಗೆ ಕೊಡೋಣ ಅಂತೇಳಿ ಏನು ಮಾಡಿದ್ರು ಹಲವು ರಾಜರು. ಈಗ ಆಲ್ರೆಡಿ ನಮ್ಗೆ ಗೊತ್ತು, ಇದರಲ್ಲಿ ಶಾಂತಲೆಯ ಜೀವನವನ್ನು ಅಧ್ಯಯನ ಮಾಡಿದಂತಹ 8ನೇ ತರಗತಿಯ ಅಧ್ಯಯನದಲ್ಲಿ ನಾವು ನೋಡಿದ್ದೇವೆ. ನಾಟ್ಯಮಯೂರಿ ಮತ್ತು ಕಾದಂಬರಿಯಲ್ಲಿ ರಾಜನಿಗೆ ಹಲವು ಹೆಂಡತಿಯರು, ರಾಜನೋ ಬಹುವಲ್ಲಭ, ಆ ಒಂದು ಘಟನೆಯನ್ನು ಗಮನಿಸಿದ್ದಾಗಿದೆ. ಅಲ್ಲಿ ವಿಷ್ಣುವರ್ಧನಿಗೆ 5 ಜನ ಹೆಂಡತಿಯರು. ಹಾಗೆ ಇಲ್ಲಿ ಸಹ ತಿರುಗ ರಾಜನಿಗೂ ಸಹ ಹಲವರು ಹೆಂಡತಿಯರು. ಕೊಟ್ಟರವರಿಗೆ ಕನ್ಯೆಯರನ್ನು ನೋಡ್ರಿ, ಬಹುವಚನದಲ್ಲಿ ಹೇಳ್ತಾರೆ. ಕನ್ಯೆ ಅಂತಂದ್ರೆ ಮದುವೆಯಾದ ನೋಡ್ರಿ, ಇದನ್ನ ಕನ್ಯೆಯರು ಅಂದ್ರೆ ಮದುವೆಯಾಗದ ಹೆಣ್ಣು ಮಕ್ಕಳು, ಬಹುವಚನದಲ್ಲಿ ಮಾಡಬಹುದು ಅಷ್ಟೇ. ರೈಟ್. ಆ ಕನ್ಯೆಯರನ್ನು ಕೊಟ್ಟರು. ನೆಟ್ಟನವನು ರಾಜ್ಯವಾಳದ ಕನಸಿನಲ್ಲಿ ಅಂದ್ರೆ ಸುರಕ್ಷಿತವಾಗಿ, ಸುಭದ್ರವಾಗಿ, ಚೆನ್ನಾಗಿ ರಾಜ್ಯವನ್ನು ಅವನು ಆಳಿದ. ಇಲ್ಲಿ ಕನಸಿನಲ್ಲಿ. ನನ್ನಲ್ಲಿ ವಿದ್ಯಾರ್ಥಿಗಳೇ,
ನೆಕ್ಸ್ಟ್ ಬಟ್ಟಿನಿ. ಬಟ್ಟಿನಿ ಅಂತಂದ್ರೆ ಪಟ್ಟದ ಮಹರ್ಷಿ ಅಲ್ಲದವಳು. ಪಟ್ಟದ ಮಹರ್ಷಿ ಅಲ್ಲದ ರಾಣಿ ಅಥವಾ ಇನ್ನೊಂದು ಅರ್ಥ ಹೇಳಿದ್ರೆ ಉಪ ಹೆಂಡತಿ ಅಂತ ಹೇಳಬಹುದು. ಉಪ ಹೆಂಡತಿಯರು ಆಲ್ರೆಡಿ ಹೇಳಿದೆ ಹೆಂಗೆ ಶಾಂತಲೆ ಪಟ್ಟದ ಮಹರ್ಷಿಯಾಗಿದ್ರು, ಉಳಿದವರು ಉಪ ಹೆಂಡತಿಯರಾಗಿದ್ರು. ಅಲ್ಲಿ ನಾವು ನೋಡಿದ್ವಿ ಇಲ್ಲಿ ನಾಟ್ಯವೀರಿ. ಅದೇ ರೀತಿ ಇಲ್ಲಿ ಬಟ್ಟಿನಿ ಅಂತಂದ್ರೆ ಪಟ್ಟದ ಮಹರ್ಷಿ ಅಲ್ಲ, ಪಟ್ಟದಕ್ಕೆ ಒಬ್ಬರೇ ಇರ್ತಾರೆ. ಪಟ್ಟದ ರಾಜ ಒಬ್ಬನೇ, ಪಟ್ಟದ ರಾಣಿ ಒಬ್ಬಳೆ. ಹಾಗಾಗಿ ಅವರನ್ನು ಬಿಟ್ಟು ಉಳಿದಂತ ಹೆಂಡತಿಯರಿದ್ರಲ್ಲ ಅವರನ್ನು ಬಟ್ಟಿನಿ ಅಂತೇಳಿ ಕರೀತಾರೆ. ಬಟ್ಟಿನಿಗಳು ಕೂಡ ಅವನು ಹೆಂಗಿದ್ದ ಸುಖವಾಗಿ ಸಂತೋಷವಾಗಿ ರಾಜ್ಯಭಾರ ಮಾಡ್ಕೊತಾ ಸುಖವಾಗಿ ದಿನಗಳನ್ನು ಕಳೆದನಲ್ಲ ಅಂತಂದ್ರೆ ಗಂಡ ಅಂತಬಹುದು ಅಥವಾ ಒಡೆ ಅಂತೇಳಿ ಕರಿಬಹುದು. ಅವನು ಆ ರೀತಿ ಇಷ್ಟ ಸುಖಗಳು ಅಂದ್ರೆ ಇಷ್ಟ ಬಂದ ರೀತಿಯಲ್ಲಿ, ಯಾಕಂದ್ರೆ ರಾಜನಾದವನು ಹೇಗೆ ಬೇಕಾದ್ರೂ ಇರಬಹುದು. ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡ್ಕೊಂತ ಆದಾಗ ಇವನು ಒಳ್ಳೆಯದನ್ನು ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ, ಸುಖವಾಗಿ ಸಂತೋಷವಾಗಿ ಜೀವನ ಕಳೀತಾ ಇದ್ದಾನೆ. ಇಷ್ಟ ಸುಖದಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಅವನು ಸುಖವಾಗಿ ಇರ್ತಾ ಇರಬೇಕಾದ್ರೆ ಹುಟ್ಟಿದವು ಅವನು ಈ ರೀತಿ ಸಂಸಾರ ಮಾಡ್ಕೊಂಡು ರಾಜ್ಯ ಆಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಗೆ ಹುಟ್ಟಿದ್ರು ಯಾರು, ಹೆಣ್ಣು ಗಂಡು ಮಕ್ಕಳಾದವು. ಹೆಣ್ಮಕ್ಳು ಆದರೂ ಆ ರಾಜನಿಗೆ ಮಕ್ಕಳಾದರು, ಆ ಭಿಕ್ಷುಕ ರಾಜನಿಗೆ ಮಕ್ಕಳು ಸಹ ಆದರು ಅನ್ನೋದನ್ನು ಈ ಪದ್ಯದಲ್ಲಿ ನೋಡ್ತೀವಿ. ಸರಿ, ಈ ಪದ್ಯದಲ್ಲಿ ಟೋಟಲ್ ಅರ್ಥ ಏನಿದೆ, ಸಿಂಪಲ್ ಆಗಿದೆ, ಸರಳವಾಗಿದೆ. ಏನಪ್ಪ ಅಂದರೆ ಆ ಪಟ್ಟ ಕಟ್ಟಿದಾಗ, ರಾಜನಿಗೆ ಪಟ್ಟ ಕಟ್ಟಿದಾಗ ಪಕ್ಕದ ರಾಜರು ಸಹ ಏನು ಮಾಡಿದ್ರು, ಅವನಿಗೆ ರಾಣಿಯರನ್ನು ಕೊಟ್ಟು ಮದುವೆ ಮಾಡಿದರು. ಆ ರೀತಿ ಮದುವೆ ಮಾಡಿದಾಗ ಅವನು ಸುಖವಾಗಿ ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ, ಕನಸಿನಲ್ಲಿನೇ ಆಳ್ತಾ ಇರಬೇಕಾದ್ರೆ ಅವನು ಬಟ್ಟಿನಿಗಳ ಅಂದರೆ ಉಪ ಹೆಂಡತಿಯರ ಜೊತೆನೂ ಸುಖವಾಗಿ ಜೀವನ ಸಾಗಿಸ್ತಾ ಇರಬೇಕಾದ್ರೆ, ಇಷ್ಟವಾದಂಥ ಸುಖದಲ್ಲಿ ಇರಬೇಕಾದ್ರೆ, ಸಂತೋಷವಾಗಿ ಇರಬೇಕಾದ್ರೆ ಅವನಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರು. ಅವನಿಗೆ ಅಂದರೆ ಸಂತಾನ ಪ್ರಾಪ್ತಿ ಅವನಿಗೆ ಆಯಿತು ಅನ್ನೋದನ್ನು ಈ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸರಿ, ಇನ್ನು ಮುಂದಿನ ಪದ್ಯಕ್ಕೆ ಹೋಗೋಣ. ಆ ಪದ್ಯ ಓದುವ ಫಸ್ಟು, ಅದರ ನಂತರ ಅದರ ಅರ್ಥನ ನೋಡ್ತಾ ಹೋಗೋಣ. ಇನ್ನು ಮುಂದಿನ ಪದ್ಯ, ಓಲಗದಲ್ಲಿ ಇರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದ ನಿಂತ ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲೇ. ಎಷ್ಟು ಸರಳ ಹೇಳ್ತಾ ಇದ್ದಾರೆ ನೋಡ್ರಿ. ಆಮೇಲೆ ಪದ್ಯ ಮತ್ತೊಂದು ಘಟನೆ ಸಂಭವಿಸ್ತಾ ಹೋಗ್ತದೆ. ಈಗ ಆಲ್ರೆಡಿ ಹೇಳಿ ನಾನು, ಘಟನೆಯ ಮೇಲೆ ಘಟನೆಗಳು, ಸಂಗತಿಯ ಮೇಲೆ ಸಂಗತಿಗಳು ನಡೀತಾನೆ ಇರ್ತವೆ. ಓಲಗ ಅಂದ್ರೆ ದರ್ಬಾರ್. ರಾಜನ ದರ್ಬಾರು. ಹೇಗೆ ಕೃಷ್ಣದೇವರಾಯ ದರ್ಬಾರ್ ಮಾಡಿದ, ವಿಷ್ಣುವರ್ಧನ ದರ್ಬಾರ್ ಮಾಡಿದ, ಹಂಗ ರಾಜ್ಯದ ದೊಡ್ಡ ಸಭೆ. ಎಷ್ಟು ಚಲನಚಿತ್ರಗಳಲ್ಲಿ ಸಹ ನೀವು ನೋಡಿರ್ತೀವಿ. ಅಂತಹ ದರ್ಬಾರ್ನಲ್ಲಿ ಇರಬೇಕಾದ್ರೆ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು, ಆ ದರ್ಬಾರ್ನಲ್ಲಿ ಕುಳಿತಾಗ ಅಥವಾ ರಿಲ್ಯಾಕ್ಸ್ ಮಾಡುವಂತಹ ರಮಣೆಯಲ್ಲಿದ್ದಾಗ ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿ ಅವನು ಆಟ ಆಡಿಕೊಂಡು ಸಮಯನ ಕಳೀತಾ ಇದ್ದ. ಲೀಲೆಯಿಂದ ಚಾತುರಂಗ ಬಲವ, ಚಾತುರಂಗ ಚಾತುರಂಗ ಬಲ ಅಂತಂದ್ರೆ ಏನು, ಸೈನ್ಯದ 4 ಆಳು. ಯಾವುವು ಇದರಲ್ಲಿ ಬರ್ತವೆ ಅಂತಂದ್ರೆ ಆನೆ, ರಥ, ಕುದುರೆ ಮತ್ತು ಕಾಲ. ಈ 4 ಸೇರಿದಾಗ ನಾವೇನು ಹೇಳ್ತೀವಿ, ಚತುರಂಗ ಬಲ ಅಥವಾ ಚಾತುರಂಗ ಬಲ. ಸೈನ್ಯದಲ್ಲಿ ಬೇರೆ ಬೇರೆ ಸೈನಿಕರು ಇರ್ತಾರೆ. ಕಾಮನ್ ಆಗಿ ನಾವು ಗಮನಿಸೋದು ಸೈನ್ಯ ಅನ್ನೋದ್ರಲ್ಲಿ ಕಾಲಾಳು ಬರುತ್ತೆ,
ದಳಗಳು, 4 ಆಳುಗಳು. ಸೈನ್ಯದಲ್ಲಿ ಬೇರೆ ಬೇರೆ ಆಳುಗಳು ಇರ್ತಾರೆ. ಅದರಲ್ಲಿ 4 ಆಳುಗಳನ್ನು ಇಲ್ಲಿ ಸೇರಿಸ್ತಾರೆ. ರಾಮಾಯಣ ಮಹಾಭಾರತ ಸಮಯದಲ್ಲಿ ಈ ಚತುರಂಗಬಲ ಇರ್ತಾ ಇತ್ತು. ರಾಜನ ಒಂದು ಶಕ್ತಿ ಅಂತ ಹೇಳಿ ಕರೀತಾ ಇತ್ತು. ಅದರಲ್ಲಿ ಯಾವುದು ವಿಶೇಷವಾಗಿ ಅವನ ತಾಕತ್ತು, ಕೆಲವು ರಾಜರು ಕುದುರೆಯ ತಾಕತ್ತು ಜಾಸ್ತಿ ಇತ್ತು, ಕೆಲವರು ಆನೆ, ಕೆಲವರು ರಥ, ಕೆಲವರು ಬರೀ ಕಾಲಾಟವನ್ನು ನಂಬಿಕೊಂಡು ಜೀವನ ಸಾಗಿಸ್ತಾರೆ. ಹೆಚ್ಚು ಇವು 3 ಅಂಕಗಳ ಎಲ್ಲ ಊರಲ್ಲಿ ಇರ್ತಾ ಇದ್ರು. 3-4 ಆನೆ, ಕುದುರೆ, ರಥ, ಕಾಲಗಳು ಸರ್ವೇ ಸಾಮಾನ್ಯವಾಗಿ ಇದ್ದಂತಹ ಯುದ್ಧಗಳು. ಈಗೆಲ್ಲ ಯುದ್ಧ ಮಾಡುವಂಥ ವಿಧಾನ ಬೇರೆ ಬೇರೆ ವಿಮಾನಗಳ ಮುಖಾಂತರ ಅಥವಾ ಸೈನಿಕರು ಅಥವಾ ಹಡಗಿನ ಮುಖಾಂತರ ಬೇರೆ ಬೇರೆ ಯುದ್ಧಗಳು ನಡೀತಾ ಇದೆ. ಸರಿ, ಅದೇನೇ ಇರಲಿ, ಇಲ್ಲಿ ಬಗ್ಗೆ ಬರೋಣ. ನಾನು ಚಾತುರಂಗ ಬಲವನ್ನು ನೋಡುತ್ತಾ ಚಾತುರಂಗ ಬಲವನ್ನು ಉಪಯೋಗಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಲೀಲೆಯಿಂದ ಸಂತೋಷವಾಗಿ ಇರುವಂಥದ್ದು ಅಥವಾ ತನ್ನ ಚಮತ್ಕಾರವನ್ನು ತೋರಿಸುವುದು. ಲೀಲೆ ಅಂತಂದ್ರೆ ಹೆಂಗೆ? ಶ್ರೀಕೃಷ್ಣನ ಲೀಲೆ ಅಂತ, ಕೃಷ್ಣನ ಲೀಲೆಗಳು, ಕೃಷ್ಣನ ಆಟಗಳು. ಲೀಲೆ ಅಂದ್ರೆ ಒಂಥರ ಆಟಗಳು. ಆ ಆಟನ ಹೇಗೆ ತೋರಿಸಿದ ಕೃಷ್ಣ ಸಣ್ಣವನಿದ್ದಾಗ, ಬಾಲಕೃಷ್ಣನಾದಾಗ, ಮಹಾಭಾರತ ನೋಡಿದ್ದೇವೆ. ಅಲ್ಲಿ ಕೃಷ್ಣನ ಲೀಲೆಗಳು ಹೇಗೆ ಅದು ಅನ್ನೋದನ್ನು ಗಮನಿಸಿದ್ದೇವೆ. ಆ ರೀತಿ ಇಲ್ಲಿ ಅವನು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಏನು ಮಾಡಿದ? ತನ್ನ ರಾಜ್ಯವನ್ನು ವಿಸ್ತರಿಸಿದ. ಲೋಲನಾಗಿ ನುಡಿದ ನಿಂತ. ಲೋಲ ಅಂದ್ರೆ ಪ್ರೀತಿಯ ಗಂಡ ಅಂತ ಪ್ರೀತಿಯಿಂದ ಇರುವಂತವನು ಅಂತ ಅರ್ಥ. ಅವನು ಹೇಳ್ತಾ ಇದ್ದಾನೆ, ಕೇಳು ಮಂತ್ರಿ ಸುತ್ತೋರುಗಳಿಗೆ. ಮಂತ್ರಿಗೆ ಆದೇಶ ಮಾಡ್ತಿದ್ದಾನೆ, ಕೇಳು ಮಂತ್ರಿ, ಕೇಳಿಸ್ಕೋಪ ಮಂತ್ರಿ. ಏನೋ ಸುತಾರುಗಳಿಗೆ, ಸುತ ಅಂದ್ರೆ ಮಗ, ಸುತ ಅಂದ್ರೆ ಏನೋ ಮಗ ಅಥವಾ ಗಂಡು ಮಗ. ಸುತಾರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲ್ಲ. ಏನೋ ಬಾಲೆಯರನ್ನು ಅಂದ್ರೆ ಹೆಣ್ಣು ಮಕ್ಕಳು. ಬಾಲೆ ಅಂದ್ರೆ ಹೆಣ್ಣು ಮಕ್ಕಳು, ಅಂದ್ರೆ ಅವನಿಗೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಾಗಿದ್ದಾರಲ್ಲ ಅವರಿಗೆ ಮದುವೆ ಮಾಡಬೇಕು. ಹಾಗಾಗಿ ಗಂಡಂದರನ್ನು ಹುಡುಕುವುದು, ಹೆಂಡತಿಯರನ್ನು ಹುಡುಕುವುದು. ಯಾಕಂದ್ರೆ ತನ್ನ ಗಂಡು ಮಕ್ಕಳಿಗೆ ಸೊಸೆಯರನ್ನು ತರಬೇಕು ಮತ್ತು ತನ್ನ ಮಕ್ಕಳನ್ನು ಅಳೆಯದರಿಗೆ, ತನ್ನ ಮಕ್ಕಳನ್ನು ಅಳೆಯದರಿಗೆ ಕೊಡಬೇಕು. ಹಾಗಾಗಿ ಎರಡೂ ಕೆಲಸ ಮಾಡುವ ರಾಜನಿಗೆ, ರಾಜ ಯಾರಿಗಾದನೆ ಮಂತ್ರಿಗೆ ಆದೇಶ ಮಾಡ್ತಾನೆ. ಅಂದರೆ ತನಗೆ ಸರಿ ಸಮಾನವಾದಂತಹ ರಾಜರು ಯಾರಿದ್ದಾರೆ, ಅವರು ಮಕ್ಕಳಿದ್ದಾರ ಅಥವಾ ಮಗಳಿದ್ದಾಳೋ ಅವರು ನೋಡ್ಕೊಂಬ, ಅವರು ಸರಿ ಸಮಾನವಾದರಂದ್ರೆ ಮದುವೆ ಮಾಡಬೇಕು ಅನ್ನುವಂತಹ ಕೆಲಸನ ಅವನಿಗೆ ನಿರ್ವಹಿಸ್ತಾರೆ. ಯಾರಿಗೆ? ಮಂತ್ರಿಗೆ. ಸರಿ, ಈ ಪದ್ಯದಲ್ಲಿ ತುಂಬಾ ತೀವ್ರವಾಗಿ ಕತೆ ಹೋಗುತ್ತೆ. ಅವನು ಓಲಗದಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಮಕ್ಕಳ ಜೊತೆ ರಾಜ್ಯ ದರ್ಬಾರ್ ಮಾಡ್ಕೊಂತ ಸುಖವಾಗಿ ಸಂತೋಷವಾಗಿ ಕಾಲು ಕಳೀತಾ ಇರ್ಬೇಕಾದ್ರೆ ದಿನಗಳು ಉರುಳ್ತಾ ಇದ್ದಾನೆ. ಅವನು ಚತುರಂಗ ಬಲವನ್ನು ಬಳಸಿಕೊಂಡು ಏನು ಮಾಡ್ತಾನೆ? ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊತಾನೆ. ಆ ರೀತಿ ವಿಸ್ತಾರ ಮಾಡೋ ದಿನಗಳಲ್ಲಿ ಹಲವು ವರ್ಷಗಳು ಉರುಳಿ ಹೋದಾಗ ಆ ಮಕ್ಕಳು, ಅವನಿಗೆ ಹುಟ್ಟಿದಂತ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ದೊಡ್ಡವರಾಗ್ತಾರೆ. ಹಾಗಾಗಿ ಅವರ ಮದುವೆಯನ್ನು ಮಾಡಬೇಕಂತೇಳಿ ಅವನು ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿದ ಹಾಗೆ ಅವನೇನು ಮಾಡ್ತಾನೆ? ಮಂತ್ರಿಗೆ ಆದೇಶ ಹೊರಡಿಸ್ತಾನೆ. ಕನ್ಯೆಯರನ್ನು ಮತ್ತು ಅಳಿಯಂದಿರನ್ನು ಹುಡುಕುವಂತಹ ಒಂದು ಪ್ರಯತ್ನ, ವರ ಮತ್ತು ವಧು ಅವರನ್ನು ಹುಡುಕುವಂತಹ ಪ್ರಯತ್ನ ಮಾಡುವುದು ವರ. ವಧು ವರ ಅನ್ನೋದೇನೋ ವಿರುದ್ಧಾರ್ಥಕ ಪದ ನೆನಪಿನಲ್ಲಿ ಇರಬೇಕು. ಆ ರೀತಿ ಮಂತ್ರಿಗೆ ಆದೇಶ ಹೊರಡಿಸಿದಾಗ ಮುಂದೆ ಕಥೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮುಂದಿನ ಪದ್ಯ ಏನಿದೆ ನೋಡ್ತಾ ಇದೆ. ನೋಡಿ ಬನ್ನಿಯರೆನಲು ಜೀಯ, ನೋಡಿ ಬಂದೆ ಬೆನ್ನಲು ಬೇಗ, ಮಾಡು ಮದುವೆ ಮಂಟಪದಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು, ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಅಖಿಲ ರಾಯರೆಲ್ಲ ಮೆಚ್ಚುವಂತೆ. ಆಲ್ರೆಡಿ ಹೇಳಿದಾಗೆ ಕಥೆ ಸಾಗ್ತಾ ಇದೆ. ನೋಡಿ ಬನ್ನಿಯರೆನಲು ಜೀಯ. ಜೀಯ ಅಂತಂದ್ರೆ ಸ್ವಾಮಿ. ಸ್ವಾಮಿ ಒಡೆಯ ಅಥವಾ ಈ ರೀತಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ನೋಡಿ ಬನ್ನಿಯರೆನಲು ಜೀಯ. ರಾಜ ಆರ್ಡರ್
ವಿಜೃಂಭಣೆಯಿಂದ ವೇಗದಲ್ಲಿ ಸಾಗು. ಗಾಢವಾಗಿ ಸಂಭ್ರಮಗಳು. ಗಾಢ ಅಂದರೆ ಅಧಿಕ, ಅಧಿಕ ಅಥವಾ ಹೆಚ್ಚಿನ. ಯಾಕಂದ್ರೆ ಊರಿನ ರಾಜನ ಮದುವೆ, ರಾಜನ ಮಕ್ಕಳ ಮದುವೆ ಅಂತಂದಾಗ ಏನಾಗುತ್ತೆ, ಇಡೀ ಊರೇ, ಇಡೀ ರಾಜ್ಯವೇ ಸಂಭ್ರಮದಲ್ಲಿ ತೇಲಾಗುತ್ತೆ. ಹಾಗಾಗಿ ಆ ಮದುವೆಯ ಸಂಭ್ರಮ ಇಡೀ ಊರಿನಲ್ಲಿ ಪಸರಿಸಿತು. ಪ್ರತಿಯೊಂದು ಮನೆಯೂ ಸಹ ಅಲಂಕಾರವಾಯಿತು. ನಾವು ನಾಟಕದಲ್ಲಿ ನೋಡಿದ್ದೇವೆ ಮದುವೆ ಹೇಗಾಯಿತು ಅನ್ನೋದನ್ನು. ಯಾರ್ದು? ರಾಜ ವಿಷ್ಣುವರ್ಧನ ಮತ್ತು ಶಾಂತಲೆಯರ ಮದುವೆಯನ್ನು ಸಹ ನಾವು ನೋಡಿದ್ದಾಗಿದೆ. ಅದೇ ರೀತಿ ಇಲ್ಲಿ ಸಹ ಏನೋ ಸಂಭ್ರಮಗಳು ಅಧಿಕವಾಗಿದ್ದವು. ಮಾಡುತ್ತಿದ್ದ ಮದುವೆಗಳನ್ನು ಆ ಮದುವೆ ಮಾಡಕತ್ತಿದ್ರಂದ್ರೆ ಅವು ಹೇಗಿತ್ತು ಅಂದ್ರೆ ಕೂಡಿದ ಅಖಿಳ. ಅಖಿಳ ಅಂದ್ರೆ ಎಲ್ಲ, ಅಖಿಳ ಅಂದ್ರೆ ಎಲ್ಲ, ಸೇರಿದಂತಹ, ಕೂಡಿದ ಅಂದ್ರೆ ಸೇರಿದಂತಹ, ನೆರೆದಂತಹ ಎಲ್ಲ ರಾಯರೆಲ್ಲ. ರಾಯ ಅಂದ್ರೆ ರಾಜನು. ನೋಡಿ, ರಾಜನಿಗೆ ಹಲವು ಸಮಾನಾರ್ಥಕ ಪದಗಳಿದ್ದಾವೆ. ರಾಯ, ರಾಜ, ಸ್ವಾಮಿ, ಒಡೆಯ, ರಾಜ, ಜಿಯ, ಎಷ್ಟೊಂದು ಪದಗಳಿವೆ. ಹಾಗಾಗಿ ರಾಯರೆಲ್ಲ ಮೆಚ್ಚುವಂತೆ ಕೂಡಿದಂತಹ ಎಲ್ಲ ರಾಜರು ಅಷ್ಟು ಸಂಭ್ರಮದಿಂದ, ಅಷ್ಟು ಅದ್ದೂರಿಯಾಗಿ, ಅಷ್ಟು ವೈಭವ ರೀತಿಯಲ್ಲಿ ಏನ್ ಮಾಡ್ತಾನೆ, ತನ್ನ ಮಕ್ಕಳ ಮತ್ತು ಗಂಡು ಮಕ್ಕಳ, ಹೆಣ್ಣು ಮಕ್ಕಳ ಮದುವೆಯನ್ನು ಅವನು ಮಾಡ್ತಾನೆ. ಎಲ್ಲ ರಾಜರು ಮೆಚ್ಚುಗೆ, ಎಲ್ಲ ರಾಜರನ್ನು ಅವನು ಕೊಟ್ಟಿದ್ದ. ಎಲ್ಲ ರಾಜರು ಸಹ ಎಷ್ಟು ಚೆನ್ನಾಗಿ ಮಾಡಿದ ರಾಜ ಮದುವೆಯನ್ನು, ತನ್ನ ಮಕ್ಕಳ ಮದುವೆಯನ್ನು ಅಂತೇಳಿ ಎಲ್ಲರೂ ಸಂತೋಷವನ್ನು. ಇನ್ನು ಕೊನೆಯ ಒಂದು ಪದ್ಯ ಅತಿ ಏನಿದೆ ನೋಡೋಣ. ಪದ್ಯವನ್ನು ಸಹ ಕೊನೆಯ ಪದ್ಯ ಓದ್ತೀನಿ, ಅದರ ನಂತರ ಅರ್ಥ ಹೇಳೋಣ. ದಣದ ಮದವು, ರಾಜ್ಯ ಮದವು, ಖನಿಜ ಮದವು, ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅಣಿತರೊಳಗೆ ನುಗ್ಗುಣ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸು ಕಾಣುತ್ತಿದ್ದ ಹೆದರಿ. ಪದ್ಯ ಮುಗಿತೈತೆ ಮತ್ತು ಕನಸು ಸಹ ಕಂಪ್ಲೀಟ್ ಆಗುತ್ತೆ. ಏನಾಗುತ್ತೆ, ಅಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಮಾಡಿದ್ದ, ರಾಜ್ಯವನ್ನು ವಿಸ್ತಾರ ಮಾಡಿದ್ದ, ಎಲ್ಲವೂ ಸರಳವಾಗಿ ಸಿಕ್ಕಾಗ ಮನುಷ್ಯನಲ್ಲಿ ಅಹಂಭಾವ, ಗರ್ವ, ಸೊಕ್ಕು ಅನ್ನೋದು ಮೂಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದನದ ಮದವು, ದನ ಅಂದ್ರೆ ಹಣ. ದನದ ಮದ ಅಂದ್ರೆ ಏನಿಲ್ಲ, ಹಣದ ಮದ. ಮದ ಅಂದ್ರೆ ಅಹಂಕಾರ. ಅಹಂಕಾರ, ಸೊಕ್ಕು, ದರ್ಪ ಅನ್ನೋ ಅರ್ಥ ಕೊಡುತ್ತೆ. ಹಾಗಾಗಿ ಆ ತಿರುಕನಿಗೆ, ರಾಜನಿಗೆ ಏನಾಯಿತು, ಎಲ್ಲವೂ ಸರಳವಾಗಿ ಸಿಕ್ಕಾಗ ಒಬ್ಬ ಭಿಕ್ಷುಕನಾಗಿದ್ದ. ಆದರೆ ಅವನನ್ನು ಆಣೆ ಏನ್ ಮಾಡಿತು, ರಾಜನನ್ನಾಗಿ ಆಯ್ಕೆ ಮಾಡಿತು. ನಂತರ ರಾಜನನ್ನಾಗಿ ಪಟ್ಟಕ್ಕೆ ತರಲಾಯಿತು. ಹೆಂಡತಿಯರು ಸಿಕ್ಕರು, ಒಬ್ಬರಲ್ಲ ಹಲವು ಮಂದಿ ಹೆಂಡತಿಯರು ಬಂದರು. ನಂತರ ಅವರಿಗೆ ಮಕ್ಕಳಾದರು. ಮಕ್ಕಳಾದ ನಂತರ ಚತುರಂಗ ಬಲವನ್ನು ಬಳಸಿಕೊಂಡು ಏನ್ ಮಾಡ್ತಾನೆ, ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ವಿಸ್ತಾರ ಮಾಡಿದಾಗ ಮಕ್ಕಳು ಬೆಳೆದಾಗ ಮಕ್ಕಳ ಮದುವೆಯನ್ನು ಅದ್ದೂರಿಯಾಗಿ, ಸೊಗಸಾಗಿ, ಸುಂದರವಾಗಿ ಮಾಡ್ತಾನೆ. ಎಲ್ಲ ರಾಜರು ಮೆಚ್ಚುವಾಗಿ. ಆ ರೀತಿ ಮಾಡಿದಾಗ ಅವನಲ್ಲಿ ಎಲ್ಲೋ ಒಂದು ತಾನೇ ಮನಸ್ಸಿನಲ್ಲಿ ಅಹಂಭಾವ ಹುಟ್ಟಿಕೊಂಡ್ಬಿಡ್ತು. ಎದರ ಅಹಂಭಾವ? ಧನದ ಮದ, ಹಣ. ಬೇಕಷ್ಟನ್ನು ಸಿಗ್ತಾ ಇದೆ ಅವನಿಗೆ. ಹಾಗಾಗಿ ಅದರ ಅಹಂಭಾವವನ್ನು ಇಟ್ಕೊಂಡು ರಾಜ್ಯ ಮದ, ರಾಜಶಕ್ತಿ ತಾನು ಬಯಸದೇ ಇದ್ರೂ ಸಹ ಊರಿನ ರಾಜನಾಗಿದ್ದವನು. ಹಾಗಾಗಿ ಅದರ ಮದವು ಸಹ ಇತ್ತು. ನೆಕ್ಸ್ಟ್ ಹೇಳ್ತಾನೆ ತನುಜ ಅಂದ್ರೆ ಮಗ. ಮಕ್ಕಳಾದವರಿಗೆ ಹಾಗಾಗಿ ಮಕ್ಕಳ ಮದವು ಸಹ ಅವನಲ್ಲಿ ಹುಟ್ಟಿಕೊಂಡಿತು. ನೆಕ್ಸ್ಟ್ ಹೇಳ್ತಾನೆ ಯುವತಿ ಮದ, ತರುಣಿ. ಗಂಡು ಮಗ, ಹೆಣ್ಣು ಸಹ ಆದರು. ಹಾಗಾಗಿ ಅವರ ಯುವತಿ, ಇನ್ನೊಂದು ಹೆಂಡತಿನ ಅಂತ ಬರುತ್ತೆ. ಆ ಹೆಂಡತಿ ಸಹ ಸಿಕ್ಕಳು ಅವಳಿಗೆ. ಹಾಗಾಗಿ ಅದರ ಮದವು ಬಂತು ಮತ್ತು ಮಕ್ಕಳ ಮದವು ಬಂತು. ಜನಿತವಾಗಿ ಅವು ಹುಟ್ಟಿಕೊಂಡು, ಜನಿತ ಅಂತ ಹುಟ್ಟಿಕೊಳ್ಳುವುದು, ಅವು ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡವು. ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅವನು ಹುಟ್ಟಿಕೊಂಡಾಗ ಅವನು ತುಂಬಾ ಹಿಗ್ಗತ್ತಿದ್ದ, ಸಂತೋಷ ಅನುಭವಿಸುತ್ತಿದ್ದ. ಆ ರೀತಿ ಅನುಭವಿಸ್ತಾ ಇರಬೇಕಾದ್ರೆ
ಅಣಿತರಳು ಅಂದ್ರೆ ಅಷ್ಟರಲ್ಲಿಯೇ. ಅಣಿತರಳು ಅಂದ್ರೇನು? ಅಷ್ಟರಲ್ಲಿಯೇ. ನೃಪನ ದಂಡು, ನೃಪ ಅಂದ್ರೆ ರಾಜ. ಪದ ನೃಪ ಅಂದ್ರೇನು? ರಾಜ. ದಂಡು ಅಂತಂದ್ರೆ ಸೈನ್ಯ. ದಂಡು ಅಂದ್ರೆ ಸೈನ್ಯ ಅಥವಾ ಇನ್ನೊಂದು ಅರ್ಥ ಪಡೆ. ಸೈನ್ಯ ಪಡೆ ಅಂತ ಕರಿತೀವಿ. ಗುಂಪು ಅಂತ ತಗೊಳ್ತೀವಿ. ಸೈನಿಕರ ಗುಂಪು ಅಂತ. ಆ ದಂಡು ಏನ್ ಮಾಡ್ತು? ಇವನ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತು. ಮನೆಯ ಮೇಲೆ ಮುತ್ತಿದಂತೆ ಆಗಿ, ಮನೆ ಅಂದ್ರೆ ಇಲ್ಲಿ ಅರಮನೆ ಅಂತ ಅರ್ಥ ಮಾಡ್ಕೊಂಡು, ಮುತ್ತಿದಂತೆ ಅಂದ್ರೆ ಮುತ್ತಿಗೆ ಹಾಕುವುದು. ಸಿಂಪಲ್ ಆಗಿ ಹೇಳೋದಂದ್ರೆ ಆಕ್ರಮಿಸುವುದು ಅಥವಾ ಅಟ್ಯಾಕ್ ಮಾಡುವುದು. ಬೇರೆ ರಾಜರ ಗುಂಪು ಏನ್ ಮಾಡ್ತು? ಇವನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಸರಳವಾಗಿ ಹೇಳ್ತಾಗುತ್ತೆ. ಆ ರೀತಿ ಅಟ್ಯಾಕ್ ಮಾಡಿದಾಗ ಕನಸು ಕಾಣ್ತಿದ್ದ ಅವನು ಏನ್ ಮಾಡ್ಬಿಟ್ಟ? ಹೆದರ್ಕೊಂಡ. ಹೆದರ್ಕೊಂಡು ಕಾನ್ ತೆಗೆದ. ಏನ್ ಮಾಡಿದ? ರಾಜರ ದಂಡು ಬಂದು ಇವನ ಮೇಲೆ ದಾಳಿಯನ್ನು ಮಾಡ್ತು. ಯುದ್ಧ ಸಾಕು. ಸೈನಿಕರು ಬಂದು ಇವನ ಮನೆಯ ಬಾಗಿಲಿಗೆ ಬಂದರು, ಅರಮನೆ ಬಾಗಿಲಿಗೆ ಬಂದರು. ಬಂದು ಅವನ ಕತ್ತಸಾಕ ಕಡ್ದವನು ಎತ್ತಿ ಹಿಡಿದಂಗೆ ಅನಿಸ್ತು. ಅನಿಸಿದಗಳನ್ನು ದಾಳಿ ಮಾಡಿದಾಗ ಸೈನಿಕರು ಹೇಗೆ ದಾಳಿ ಮಾಡಿದಾಗ ಯುದ್ಧ ಆಗ್ತಿತ್ತು. ಭಯಾನಕವಾಗಿತ್ತು ಯುದ್ಧ. ಯುದ್ಧ ಅಂದರೆ ಸಾವು ನೋವು. ಸಾವು ಇರಲೇಬೇಕು. ಎದುರು ಪಕ್ಷದವರು ಸಾಯ್ಬೇಕು ಅಥವಾ ನಾವು ಸಾಯ್ಬೇಕು, ಎರಡರ ಬಂದವರು. ಆ ರೀತಿ ಎದುರು ಪಕ್ಷದವರು ಇವನ ಮೇಲೆ ಕತ್ತಿಯನ್ನು ಬೀಸಿದಾಗ ಅವನು ಹೆದರ್ಕೊಂಡ. ಹೆದರ್ಕೊಂಡು ಏನು ಮಾಡಿಟ್ಟ? ಮುಚ್ಚಿದಂಥ ಕಣ್ಣನ್ನು ತೆಗೆದುಬಿಟ್ಟ. ತೆಗೆದಾಗ ಕನಸು ಅಲ್ಲಿಗೆ ಏನಾಯಿತು? ಸ್ಟಾಪ್ ಆಯಿತು. ಕನಸು ಏನಾಯಿತು? ಅಲ್ಲಿಗೆ ನಿಂತು ಬಿಡ್ತು. ನಿಂತುಗಳನ್ನ ಆ ಕಥೆಯನ್ನು ಕವಿ ಅಲ್ಲಿಗೆ ಮುಗಿಸ್ತಾನೆ. ಅಂದರೆ ಇಲ್ಲಿ ಕಾಣ್ತಾ ಇದ್ದೇನೋ ಕನಸು. ಅದು ಯಾವುದು? ಹಗಲು ಕನಸು. ಹಗಲಿ ಕಾಣ್ತಾ ಇದ್ದಾನೆ. ಈ ಕನಸು ಅವನಿಗೆ ಈಡೇರಲಿಲ್ಲ. ಕನಸು ಈಡೇರ್ತಿತ್ತೋ ಏನೋ, ಆದರೆ ಅವನಲ್ಲಿ ಏನೊಂದು ಅಹಂಕಾರ ಎಂಬ ಭಾವ ಉಂಟು. ಯಾವಾಗ ನಮ್ಮಲ್ಲಿ ಅಹಂಕಾರ ಉಂಟುತ್ತೆ, ನಾನು ಅನ್ನುವಂಥ ಭಾವ ಅತಿ ಕೆಟ್ಟದ್ದು ಜಗತ್ತಿನಲ್ಲಿ. ನಾನು ಅಂತ ಅನ್ಕೊಂಡ್ವಿ, ನಮ್ಮಲ್ಲಿ ಅಹಂಭಾವ ಉಂಟುತ್ತೆ. ಎಲ್ಲ ಅವ್ರು ಮಾಡಿಸಿದ್ದು, ದೇವ್ರು ಮಾಡಿದ್ದು, ದೇವರ ಪ್ರಸಾದ, ತಂದೆ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತೇಳಿ ನಾವು ಯಾವಾಗ ತಗ್ಗಿ ಬಗ್ಗಿ ಹೋಗ್ತೀವಿ ಆವಾಗ ನಮಗೆಲ್ಲವೂ ಒಲಿತೈತಿ. ಆ ರೀತಿ ಬಯಸದೆ ಬಂದಂಥ ಭಾಗ್ಯ ಅವನಿಗೆ ಯಾವುದು? ಕನಸಿನಲ್ಲಿ ಅದು ಸಹ ರಾಜನಾಗಿದ್ದ. ಆ ಕನಸು ಹಾಗೆ ಮುಂದುವರಿತಿತ್ತೋ ಏನೋ, ಆದರೆ ಅವನಲ್ಲಿ ಅಹಂಕಾರ ಭಾವ ಕೂಡ ಆ ಕನಸು ಏನಾಯಿತು? ಒಡೆದು ಚೂರು ಚೂರು ಅನ್ನೋದನ್ನು ನಾವು ಈ ಪದ್ಯದ ಅಂದರೆ ಏನು? ನಾವು ಹಗಲು ಕನಸನ್ನು ಕಾಣಬಹುದು. ನಿಜವಾಗ್ಲೂ ರಾಜನಾಗಲೇಬೇಕಪ್ಪ ಅಂತಂದ್ರೆ ಅವನು ಏನು ಮಾಡೋಕ್ಕಾಗತ್ತೆ? ಪ್ರಯತ್ನಪೂರ್ವಕವಾಗಿ ಏನು ಮಾಡೋಣ? ಶ್ರಮ ವಹಿಸಿ ಒಂದು ರಾಜ್ಯವನ್ನು ಕಟ್ಟಬೇಕಾಗುತ್ತೆ. ಕಟ್ಟಿ ಅದನ್ನು ತನ್ನ ಲಾಭಕ್ಕಾಗಿ ಅಲ್ಲ, ಪ್ರಜಾಸೇವೆ, ಜನಸೇವೆ, ಜನಾರ್ದನ ಸೇವೆ ಅನ್ನೋ ರೀತಿಯಲ್ಲಿ ಜನರ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅವಾಗ ಮಾತ್ರ ಅವನಿಗೆ ಆ ಪದವಿ ಶಾಶ್ವತವಾಗುತ್ತೆ. ಇಲ್ಲಾಂದರೆ ಅದು ಯಾವತ್ತೂ ಶಾಶ್ವತ ಅಲ್ಲ. ಸರಿ, ಇಷ್ಟು ಒಂದು ನೀತಿಯನ್ನು ಹೇಳ್ತಾ